ತೆಲಂಗಾಣದವರು ಕರ್ನಾಟಕದ ಭೂಮಿ 45 ಎಕರೆಗೂ ಅಧಿಕ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ. ಈ ಸರ್ಕಾರ ಹತ್ರ ತಾಕತ್ತಿದ್ರೆ, ಈ ಅರಣ್ಯ ಅಧಿಕಾರಿಗಳ ಹತ್ರ ದಮ್ಮಿದ್ರೆ ಬೇಕಾದ್ರೆ ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕಿ ಆ ಭೂಮಿ ಒತ್ತುವರಿ ಮಾಡಿರ್ತಕ್ಕಂಥ ನಮ್ಮ ಅರಣ್ಯ ಭೂಮಿಯನ್ನ ವಾಪಸ್ ಪಡೀಲಿಕ್ಕೆ ಸರ್ಕಾರನ ಮಧ್ಯಪ್ರವೇಶ ಮಾಡಬೇಕು. ಏನೂ ಇಲ್ಲ, ನಮಗೆ ಮನೇನೂ ಕಟ್ಟಿಲ್ಲ ನಮ್ಮ ತಂಡೇರ. ಈ ಸರ್ಕಾರದಿಂದ ನಮಗೆ ಬಂಗ್ಲಾ ಬೇಕಾಗಿಲ್ಲ, ಅವ್ರು ನೌಕರಿ ಬೇಕಾಗಿಲ್ಲ, ನಮಗೆ ಹೊಲ ಬೇಕು. ಹೊಟ್ಟೆ ಗಂಜಿ ಟಿಕೆಟ್ ಗಂಜಿಕೊಂಡು ಇವತ್ತು ಕಸ್ಕೊಂಡ್ರೆ ನಾವೇನು ಹೊಟ್ಟೆ ಮೇಲೆ ಹೊಡೆದ್ರೆ ನಾವೇನು ಮಾಡಬೇಕು? ವೀಕ್ಷಕರೇ ನಮಸ್ಕಾರ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇವತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಹಾಗೂ ಅರಣ್ಯ ಸಚಿವರು ಆಗಿರುವಂಥ ಈಶ್ವರ್ ಖಂಡ್ರೆ ಅವರ ಜಿಲ್ಲಾ ಕಚೇರಿ ಕಾರ್ಯಾಲಯದ ಎದುರುಗಡೆ ಇವತ್ತು ಬೀದರ್ನಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಅಲ್ಲಿ ಧರಣಿಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಅರಣ್ಯ ಪ್ರದೇಶ ಆಗಿರ್ತಕ್ಕಂಥ ಒಂದು ರೈತರ ಭೂ ಸಾಗುವಳಿ ಭೂಮಿಯನ್ನು ಇವತ್ತು ಅರಣ್ಯ ಇಲಾಖೆಯಿಂದ ಒತ್ತುವರಿ ನಡೀತಿದೆ, ಒಕ್ಕಲೆಬ್ಬಿಸ್ತಿದ್ದಾರೆ. ಅದನ್ನು ರೈತರಿಗೆ ಸೇರಬೇಕು. ಸುಮಾರು ವರ್ಷಗಳಿಂದ ಅದನ್ನು ರೈತರು ತಮ್ಮ ಉಪಜೀವನಕ್ಕಾಗಿ ಇವತ್ತು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಅದರ ಇಲ್ಲಿನ ಅರಣ್ಯ ಅಧಿಕಾರಿಗಳು ಅದನ್ನು ಒಕ್ಕಲೆಬ್ಬಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅದೇ ರೀತಿ ತೊಗರಿಗೆ ಹಾನಿಯಾಗಿರ್ತಕ್ಕಂಥ ತೊಗರಿಗೆ ಸರ್ಕಾರ ಪರಿಹಾರ ಧನ ಕೊಡಬೇಕು. ಈ ರೀತಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲಿನ ರೈತ ಸಂಘದ ಮುಖಂಡರು ಏನು ಹೇಳ್ತಾರೆ ಕೇಳೋಣ. ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ ಎರಡೂ ಸಂಘಟನೆಗಳನ್ನು ಜಂಟಿಯಾಗಿ ಕಲ್ಯಾಣ ಕರ್ನಾಟಕ ನಾಡಿನಾದ್ಯಂತ, ರಾಜ್ಯದಾದ್ಯಂತ ಇವತ್ತು 24ರಂದು ಎಲ್ಲ ಮಂತ್ರಿ ಕಚೇರಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಮಾರ್ಚ್ 3ನೇ ತಾರೀಕಿನ ಬಜೆಟ್ ಸೆಷನ್ ಏನು ಪ್ರಾರಂಭ ಆಗ್ತಾ ಇದೆ. ಆ ಬಜೆಟ್ ಸೆಷನ್ನಲ್ಲಿ 75 ವರ್ಷಗಳಿಂದ ಉಳುಮೆ ಮಾಡ್ತಾ ಅದೇ ಭೂಮಿ ಮೇಲೆ ನಂಬಿಕೊಂಡು ಜೀವನ ಸಾಗಿಸ್ತಕ್ಕಂಥ, ಉಪಜೀವನ ನಡೆಸ್ತಕ್ಕಂಥ, ಆ ಭೂಮಿಯಿಂದ ಬೆಳೆ ಬೆಳೆದು ಬದುಕ್ತಕ್ಕಂಥ ಬಡವರ ಬದುಕನ್ನು ಬೀದಿ ಪಾಲು ಮಾಡಿಕೊಟ್ಟಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳು ಇವತ್ತು 75 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಬಂದಿರುವಂಥ ಬಡ ರೈತರ ಮೇಲೆ ಸುಳ್ಳು ಪೊಲೀಸ್ ಕೇಸ್ ಆಗ್ತಾ ಇದ್ದಾರೆ, ಅವರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಅವ್ರ ಬದುಕು ಬೀದಿ ಪಾಲು ಮಾಡೋಕ್ಕೆ ಹೊರಟಿದ್ದಾರೆ. ಸುಳ್ಳು ಪೊಲೀಸ್ ಕೇಸ್ ಆಗ್ತಕ್ಕಂಥ ನೀತಿ ತಡೆಗಟ್ಟಬೇಕು. ಸಾಗುವಳಿ ಮಾಡ್ತಕ್ಕಂಥ ಬಡ ರೈತರನ್ನು ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಎರಡೂ ಸಂಘಟನೆಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅವರಿಗೆ ಒಕ್ಕಲೆಬ್ಬಿಸ್ತಕ್ಕಂಥ ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಚಾಂಗ್ಲಾರದಲ್ಲಿ ಕೂಡ ದೊಡ್ಡ ರೀತಿಯಿಂದ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾವ ಚಿಂಚೋಳಿ ತಾಲೂಕಿನಲ್ಲೂ ಕೂಡ ನರ್ನಾಳದಲ್ಲಿ ದೊಡ್ಡ ರೀತಿಯಿಂದ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಕಾಳಗಿ ತಾಲೂಕಿನಲ್ಲಿ ಚಿಂತಕುಂಟ ಮತ್ತು ರುಮ್ಮನಗೂಡು ತಾಂಡ, ರುಮ್ಮನಗೂಡು, ಮಗಿ ತಾಂಡ, ಹಿಂಗೆಲ್ಲ ಕಡೆಗೂ ಕೂಡ ಈ ಒಂದು ದಿವಾಳಿ ಹಬ್ಬಿಸ್ತಕ್ಕಂಥ ಬಡವರು ಬೀದಿ ಪಾಲ್ ಮಾಡತಕ್ಕಂಥ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಅರಣ್ಯ ಅಧಿಕಾರಿಗಳು ತಕ್ಷಣವೇ ಆ ಬಡವ ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಅರಣ್ಯ ಮಂತ್ರಿಗಳನ್ನು ತಕ್ಷಣವೇ ಎಲ್ಲ ಬೀದರ DFO, ಕಲಬುರಗಿ ಜಿಲ್ಲಾ DFO ಮತ್ತು ಕಲಬುರಗಿ RFOಗಳು, ಬೀದರ್ RFOಗಳನ್ನು ಒಂದು ಡೈರೆಕ್ಷನನ್ನು ಹೊರಡಿಸಿ ಯಾವ ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ಬಡ ರೈತರನ್ನ ಅರ್ಜಿಗಳನ್ನು ಮಂಜೂರಿ ಮಾಡಬೇಕು. ನಮ್ಮ ಕರ್ನಾಟಕ ಭೂಮಿ ಕಲಬುರಗಿ ಜಿಲ್ಲಾ ಚಿಂಚೋಳಿ ತಾಲೂಕ ಯಾವ ಕುಂಚಾರಾಮ್ ಭಾಗ ಇವತ್ತು ಆಂಧ್ರ ಗಡಿ ಬಾರ್ಡರ್, ತೆಲಂಗಾಣದವರು ಕರ್ನಾಟಕದ ಭೂಮಿ 45 ಎಕರೆಗೂ ಅಧಿಕ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ. ಈ ಸರ್ಕಾರ ಹತ್ರ ತಾಕತ್ತಿದ್ರೆ, ಈ ಅರಣ್ಯ ಅಧಿಕಾರಿಗಳ ಹತ್ರ ದಮ್ಮಿದ್ರೆ ಬೇಕಾದ್ರೆ ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕಿ ಆ ಭೂಮಿ ಒತ್ತುವರಿ ಮಾಡಿರ್ತಕ್ಕಂಥ ನಮ್ಮ ಅರಣ್ಯ ಭೂಮಿಯನ್ನು ವಾಪಸ್ ಪಡೀಲಿಕ್ಕೆ ಸರ್ಕಾರನ ಮಧ್ಯಪ್ರವೇಶ ಮಾಡಬೇಕು. ಅದಲ್ಲದೇ ಒಬ್ಬ ಕಬ್ಬಣಗುತ್ತಿ ಮುತ್ತೆ ಚೆಂಟದಲ್ಲಿ ಅವನು 28 ಎಕರೆಗೂ ಅಧಿಕ ಭೂಮಿಯನ್ನು ಒತ್ತುವರಿ ಮಾಡಿದ್ದಾನೆ. ಅವನ ಮೇಲೆ ಪೊಲೀಸ್ ಕೇಸ್ ಹಾಕಬೇಕು, ಒತ್ತುವರಿ ಮಾಡಿರ್ತಕ್ಕಂಥ ಭೂಮಿ ಬಿಡಿಸ್ಬೇಕು, ಅದನ್ನು ಅವ್ರ ಮೇಲೆ ಇವತ್ತು ಜೈಲಿಗೆ ಹಾಕಬೇಕು. ಬಡ ರೈತರ ಮೇಲೆ ಇವತ್ತು 3 ಎಕರೆ 2 ಎಕರೆ ಉಳುಮೆ ಮಾಡಿ ಬದುಕು ಸಾಗಿಸ್ತಕ್ಕಂಥವ್ರ ಮೇಲೆ ಕೇಸ್ ಹಾಕ್ತೀರಂದ್ರೆ ನೀವು ನರಸತ್ತ ನಾ ಮಾಡಿದ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ಕೊಟ್ಟಿವಿ. ನಿಮ್ಮಲ್ಲಿ ತಾಕತ್ತಿದ್ರೆ ಒತ್ತುವರಿ ಮಾಡಿರ್ತಕ್ಕಂಥ ಭೂಮಿ ವಾಪಸ್ ಪಡಿಸ್ಕೊಡ್ರಿ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈಗ 50 ವರ್ಷ ಮ್ಯಾಲಾಯ್ತು, 80 ವರ್ಷ ಸರಿಗೆ ನಮ್ಮ ಎರಡೆರಡು ತಲೆ ಹೋದ್ರು. ನಮ್ಮ ಗಂಡರು, ನಮ್ಮ ಮಾವದೇರು, ನಮ್ಮ ಅತ್ತಿದೇರು ಎಲ್ಲ ಅವಾಗಿಂದ ಹೊಡ್ಕೊಂಡಿದ್ದು. ಈಗ ನಮ್ಗೆ ಹೊಡೆದ್ರೂ ನಾವು ಎಲ್ಲಿರ್ಬೇಕು? 5 ಎಕರೆ ಟೋಟಲಿ ಎಷ್ಟು ಜನರದು ಹೋಗ್ಯದ? ಎಷ್ಟು ಜನರದು? ಎಲ್ಲ ಹೊಡೆದಾರ, ಮಂದಿ ಹೊಡೆದಾರ. ಕೇಳಿದ್ರೆ ಏನ್ ಹೇಳ್ತಾರ? ಏನ್ ಹೇಳ್ತಾರ? ಕುಡ್ತಿ ಅಂತಾರ.
ಬಿಡ್ತೇವ್ ಅಂತಾರ ಯಾವ್ದಾರ ಹೇಳ್ತಾರ ನಮ್ಗೆ ಓಡಿಸ್ತಾರ ಹಚ್ತಾರ ಗಾಡಿ. ಈಗ ನಾವ್ ಎಲ್ಲಿ ಬದುಕ್ಬೇಕು? ಅವ್ರದೇ ಆದಂತ ಭೂಮಿ ಈ ನಮ್ದಿಲ್ಲ ಅಂತ ಮಿನಿಸ್ಟರ್ ಬಲ್ ಬಿ ಹೋಗಿದ್ದೇವ್. ಈಗ ಏನಂತಾರ ಫಾರೆಸ್ಟ್ನವರು ಇದು ನಮ್ದದ ಏನ್ ಅವ್ರದದ ಅಂತ ಅಂತಾರ. ಮತ್ತೆ ಇಷ್ಟು ದಿನ ಏನ್ ಮಾಡಿಲ್ಲ? ಏನ್ ಮಾಡಿಲ್ಲ ಅಂತಂದ್ರೆ ಅದು ಹೇಳೋರು. ಈಗ ಅವ್ರಿಗೆ ತೃಪ್ತಿ ಆಗ್ಯದ. ನಾವೇ ಅಂದಿದೆ ಇನ್ನ ನಾವ್ ಮಾಡಿದಾಗ ನೀವು ಹುಟ್ಟಿದಿಲ್ಲ ಅಂತ ಹೇಳಿದೆ ನಾ. ನೀವು ಹುಟ್ಟಿದಿಲ್ಲ ಆಗ ಮಾಡಿದೆವು. ನಾವು ಗಂಜಿಕೊಂಡು ಹೊಟ್ಟಿ ಸೆರ್ ಕಟ್ಕೊಂಡು ನಾವು ಮಾಡಿದೆವು. ಅದು ಸಾಗೋಳಿ ಹೊಟ್ಟೆ ಗಂಜಿ ಇಟ್ಟಿಟ್ಟು ಗಂಜಿಕೊಂಡು ಇವತ್ತು ಕಸ್ಕೊಂಡ್ರೆ ನಾವ್ ಏನು ಹೊಟ್ಟಿ ಮೇಲೆ ಹೊಡೆದ್ರೆ ನಾವ್ ಏನ್ ಮಾಡ್ಬೇಕು? ಕುಡಲೋದ್ರು ಏನ್ ಮಾಡ್ತೀರಿ? ಮತ್ತೆ ಏನ್ ಮಾಡ್ದಾಗ ಸಾಯ್ಬೇಕು. ನಮ್ದು ಭೂಮಿ ಇತ್ತು. ನಮ್ಮ ತಾಯಿ ತಂದಿರು ಹುಟ್ಟಿಲ್ಲ ಹಿಡಿದ್ ನಮ್ಮ ಆಯಿ ಮುತ್ಯಾರ ಮಾಡ್ಕೊಳ್ಳಾತಿರು. ಆ ಹೊಲ ಎಲ್ಲ ಪೂರ ನೆಲ ಹಾಕಿ ಹೋಗ್ಯಾರ. 6 ಹೆಣ್ಣಾದ ನಂದು. 5 ತೊಲಿ 6 ತೊಲಿ ಬಂಗಾರ ಬೀಳತ್ತಾರ. ನಾವು ಎಲ್ಲಿ ಹೋಗಿ ಎಲ್ಲಿ ಬದುಕಿ ಎಲ್ಲಿ ದುಡಿದವ್ರು ಕೂಡ ಲಗ್ನ ಮಾಡ್ಬೇಕು? ಏನೂ ಇಲ್ಲ. ನಮಗ್ ಮನಿನೂ ಕೊಟ್ಟಿಲ್ಲ ನಮ್ಮ ತಂಡ್ಯದಾಗ. ಬೊಂಬಾಯಿ ಪುನಃ ಎಸ್ ಹೋಗಿ ಎಸ್ ಹುಟ್ಟಿ ಎಸ್ ದಂಧೆ ಮಾಡ್ಕೊಡ್ಬೇಕು, ಲಗ್ನ ಮಾಡ್ಬೇಕು. ಕೇಳಿದ್ರು ಏನಂತಾರ ಅವ್ರ ಅಧಿಕಾರಿಗಳು? ಹೇಳ್ತಾರ ನಮ್ಮ ಭೂಮಿ ಅದ, ನೀವು ಸರ್ಕಾರ ಭೂಮಿ ಅದ, ನೀವು ಇಲ್ಲಿ ಇರ್ಬ್ಯಾರ್ದು. PSI ಪೊಲೀಸರು ಎಲ್ಲ ಬಂದ್ ಕಾಸಿನ ಎಲ್ಲ ಹಾಕಿ ಹೋಗ್ಯಾರ. ನಾವು ಬದುಕು ಮಾಡಿ ನಿಂತರ್ ಬಿ ಅವ್ರು ಕೇಳಿಲ್ಲ. ಈಗ ಅವ್ರ ಮುಂದೆ ನಾವೇ ಸಾಯೋದಿತ್ತು. ಈ ಸರ್ಕಾರದ್ದು ನಮಗ್ ಬಂಗ್ಲಾ ಬೇಕಾಗಿಲ್ಲ, ಅವ್ರ ನೌಕರಿ ಬೇಕಾಗಿಲ್ಲ, ನಮಗ್ ಹೊಲ ಬೇಕು ಮಾಡಿ ಉಣ್ತೇವ್. ಇಲ್ಲರಿ ಲಗ್ನಗೆಲ್ಲ ರೊಕ್ಕ ಕೊಡಲ್ಲ. 5 ತೊಲಿ ಬಂಗಾರ ಬೆಳತಾರ. 6 ಹೆಣ್ಣಾದ ನಂದು. ಎಷ್ಟು ಎಕರೆ ಹೋಗ್ಯದ ನಿಮ್ ತಾಂಡದಾಗ ಟೋಟಲ್? ತಾಂಡ್ಯದು 15 ಮಂದಿ ಹೊಲ ಹೋಗ್ಯಾದ. ತಾಂಡ್ಯದವ್ರು ಯಾರು ಮಾತಾಡತಿಲ್ರಿ. ಏನ್ ಮಾಡ್ಬೇಕು? ಇಲ್ಲಿಂದ ಬೆಂಗಳೂರು ತನ ಹೋಗಿದ್ದೇವ್ ನಾವು. ಈಗ ಆ ಹೊಲ ಬಿಟ್ರೆ ಬೇರೆದು ಏನಿಲ್ಲ? ಏನು ಇಲ್ಲ. ಅಲ್ಲಿ ಎಲ್ಲಿ ಬಿ ಹೊಲ ಇಲ್ಲ, ಮನಿ ಇಲ್ಲ. ಸರ್ಕಾರ ಮನಿನೂ ಕೊಟ್ಟಿಲ್ಲ ನಮಗ್ ಮಾಡೋಳ. ಏನ್ ಮಾಡ್ಬೇಕು? ಏಸಂತ ಕೂಲಿ ಮಾಡಿ ಉಣ್ಬೇಕು ನಾವು. ಅದು ಹೊಲ ನಮ್ಮ ಹಕ್ಕು ಪತ್ರ ಕೊಡ್ಬೇಕು. ಈಗ ಇಲ್ಲಿಂದ ಬೆಂಗಳೂರು ತನ 15 ದಿನ ಆಯ್ತು. ಬೆಂಗಳೂರು ಹೋಗಿ ಬಂದಿದ್ದಾವ್. ಉಳಾಕ್ ಜಾಗ ಇಲ್ರಿ ಎದ್ದು ಹೋಗಿದ್ದಾವ್. ನಾವು ನಿಂತು ಹೋಗಿದ್ದೇವ್ ಬೆಂಗಳೂರ ಟ್ರೈನ್ದಾಗ. ಈಗ ಗುಲ್ಬರ್ಗಾ ಕರ್ದರು, ಗುಲ್ಬರ್ಗಾ ಬಿ ಹೋಗಿ ಬಂದಿದ್ದಾವ್. ಈಗ ಇಲ್ಲಿ ಕರ್ತಾರ, ಇಲ್ಲಿಗೆ ಬಂದಿದ್ದಾವ್. ಈಗ ಸಾವಿರ ಕರೋದರ್ ಮಾಡಿ ಬಂದಿದ್ದಾವ್. ಅದು ಕೊಡ್ಬೇಕು ನಾವು, ಹಕ್ಕು ಪತ್ರ ಕೊಡ್ಬೇಕು. ಇಲ್ಲಿ ಹೊಲ ಹೊಡ್ಕೊಂಡಿದೆ, ಹೊಲನೂ ಕಸ್ಕೊಳತ್ತಾರ, ರೆಟ್ಟಿ ಮೇಲೆ ಬದುಕತ್ತೀವಿ. ನಮ್ಮ ಬೆಲ್ಲಿ ಹೊಲ ಈಸ್ ದಿನ 20, 25, 30, 40 ವರ್ಷ ಆಯ್ತು. ಹೊಲ ತೊಗೊಂಡು ಜಗ್ ಹಾಕ್ಲತ್ತಾರಂತ ಆತ್ಮಹತ್ಯೆ ಮಾಡ್ತೀವಿ. ಎಷ್ಟು ದಿವಸ ಆಯ್ತು ಈ ನಿಮ್ಮ ಮನೆಯವರು ತೀರ್ಕೊಂಡು? ಎಷ್ಟು ಎಕರೆ ಇತ್ತು ಹೊಲ ನೀವು? ಏನು ಹೊಲ ಇಲ್ಲ, ನಾವು ಹೊಸದು ಹೊಡ್ಕೊಂಡಿದ್ದೀವಿ. ಮನೆ ಕಲ್ಲು ಕೊಡ್ಲಿಕ್ಕೆ ತೋರಿಸಿ ಹೋದ್ರು. ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತಂದು ಮಾಡೇ ಇಲ್ಲ. ಹಂಗೆ ಮಾಡ್ಕೊಂಡು ಜಗ ಗೊತ್ತವ ಮಾಡ್ತಾರೆ ಗೊತ್ತ ಮಾಡ್ಕೊಂಡು ಸೀಟು ಕಷ್ಟ ಮಾಡಿ ನಾವು ಒಬ್ಬನೇ ಮಗ 5 ಮಂದಿ ಹೆಣ್ಮಕ್ಳಿಗೆ ಗಟ್ಟಿ ಮೇಲೆ ಮಾಡಿಕೊಟ್ಟು ಇದಿಟ್ಟು ನಮ್ಮ ಹೆಸರು ಇಟ್ಟಿಟ್ಟು ಗಂಡು ಹೋದ್ರು ಹೊಲ ಇಟ್ಟು ಮಾಡ್ಕೊಂಡು ಅದ್ರ ಮೇಲೆ ಯಾರು 5 ತೋರಿಸಿ ಹೊಲ ಅದ ಇದಿಟ್ಟು ಮಾಡಿದ್ರಿ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.